ಈ ಕ್ಷೇತ್ರದ್ದು ಏನು ವಿಶೇಷತೆ ಗೊತ್ತಾ? ದೀಪಾವಳಿ ಆದ್ಮೇಲೆ ದೇವಸ್ಥಾನ ಕ್ಲೋಸ್ ಆಗ್ತದೆ, ಆಮೇಲೆ ಇಲ್ಲಿ ಫುಲ್ ಹಿಮ ಬಂದಿರ್ತದೆ. ಆ ಟೈಮ್ನಲ್ಲಿ ತುಂಬಾ ಕೋಲ್ಡ್ ಇರುತ್ತೆ, ತುಂಬಾ ಸ್ನೋ ಇರುತ್ತೆ, ಇಲ್ಲೆಲ್ಲ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಅಘೋರಿಗಳು ವರ್ಷದ 365 ದಿವಸ ಸಹ ಇಲ್ಲೇ ವಾಸಿಸ್ತಾರೆ. ಇಲ್ಲಿ 2013ರಲ್ಲಿ ಒಂದು ಪ್ರವಾಹ ಬಂತು. ನೋಡಿ, ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು, ಸ್ವಲ್ಪ ಸ್ಲೈಡ್ ಆಗಿದೆ. ಆ ಬೆಟ್ಟನೇ ಸ್ಲೈಡ್ ಆಗಿರೋ ತರ ಕಾಣಿಸ್ತಿದೆ, ಈ ತರ ವಿ ಶೇಪ್. ಅಲ್ಲಿಂದ ನೀರು ಹರಿದು ಈ ಬಿಲ್ಡಿಂಗ್ ಎಲ್ಲ ಕೊಲಾಪ್ಸ್ ಆಗಿತ್ತು. ಅವಾಗ ಇಲ್ಲಿ ಮೇಲುಗಡೆಯಿಂದ ಒಂದು ಘೋರವಾದ ಕಲ್ಲುಗಳು ದೇವಸ್ಥಾನದ ಒಂದು 15 ಅಡಿಯ ಹಿಂಭಾಗದಲ್ಲಿ ನಿಂತಿದೆ. ಕೇದಾರನಾಥ ದೇವಸ್ಥಾನವನ್ನ ಕಾಪಾಡಿರೋದು ಭೀಮನ ಕಲ್ಲು ಅಂತ ನಿಂತಿದೆ ನೋಡಿ ಅದರ ಹಿಂದೆ. ಅದೇ ಭೀಮನ ಕಲ್ಲು ಎಲ್ಲಿತ್ತೋ ಏನೋ ಕಲ್ಲು, ಅದರ ಪ್ರೊಟೆಕ್ಷನ್ಗೋಸ್ಕರನೇ ನಿಂತಿರೋ ತರ ಅಲ್ಲಿ ಬಂದು ನಿಂತಿದೆ. ಆ ಕಾರಣದಿಂದ ಮೇಲಿಂದ ಹರಿದು ಬಂದ ನೀರುಗಳು ಆ ಬಂಡೆಯನ್ನು ತಾಗಿ ದೇವಸ್ಥಾನದ ಮೇಲಿಂದ ಹಾರಿದೆ. ಆ ಕಲ್ಲು ಬಂದಿರೋದನ್ನು ಆ ಸಾಧುಗಳು ನೋಡಿದ್ದಾರೆ. ಅಕಸ್ಮಾತ್ ಆಗಿ ಆ ಬಂಡೆ ಏನಾದ್ರೂ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಕೇದಾರನಾಥ ದೇವಸ್ಥಾನದ ಅವಶೇಷಗಳನ್ನು ನೋಡ್ಬೇಕಿರ್ತಿತ್ತು. ಆ ಬಂಡೆಯನ್ನ ಭೀಮಶಿಲಾ ಎಂದು ಕರೀತಾರೆ. ಹಾಗಾಗಿ ಈ ಕಲ್ಲಿಗೀಗ ಜೀವ ಬಂದಿದೆ. ದೇವರ ರೂಪದಲ್ಲೇ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ ಆ ಬಂಡೆಯನ್ನು. ಆ ಕಲ್ಲು ಯಾವ ರೀತಿ ಪ್ರೊಟೆಕ್ಟ್ ಮಾಡಿದೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಬಹುದು. ದೇವಸ್ಥಾನ ಎಷ್ಟು ಅಗಲ ಇದೆ ಅಷ್ಟೇ ಅಗಲ ಆ ಕಲ್ಲಿದೆ. ಈ ದೇವಸ್ಥಾನಕ್ಕೋಸ್ಕರನೇ ಈ ಭೀಮನ ಕಲ್ಲು ಬಂದು ತಡೆಗೋಡೆ ತರ ನಿಂತಿದೆ ಅಂತಾನೆ ಹೇಳ್ಬೋದು. ಇದನ್ನೇನು ಹೇಳ್ಬೋದು, ದೇವರ ಮಹಿಮೆ ಅಂತಾನೆ ಹೇಳ್ಬೋದು. ಭೂಲೋಕದಲ್ಲಿ ಶಿವನ 2ನೇ ವಾಸಸ್ಥಳ ಅಂದ್ರೆ ಅದು ಶ್ರೀ ಕೇದಾರನಾಥ ದೇವಸ್ಥಾನ ಅನ್ನೋದು ನಂಬಿಕೆ. ಈ ಕ್ಷೇತ್ರ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಅಕ್ಷಯ ದಿನದಂದು ತೆರೆಯಲಾಗುತ್ತದೆ ಹಾಗೂ ದೀಪಾವಳಿ ಕಳೆದ ನಂತರ ಕಾರ್ತಿಕ ಪೌರ್ಣಮಿ ದಿನ ನವೆಂಬರ್ನಲ್ಲಿ ಈ ಕ್ಷೇತ್ರ ಮುಚ್ಚಲ್ಪಡುತ್ತದೆ. ಅಂದ್ರೆ ವರ್ಷದ 6 ತಿಂಗಳು ಮಾತ್ರ ಕೇದಾರನಾಥನ ದರ್ಶನ ಮಾಡಬಹುದಾಗಿದೆ. ಈ ಸಮಯದಲ್ಲಿ ಇಲ್ಲಿ ನಡೆಯೋ ಪವಾಡ ಏನಪ್ಪಾ ಅಂದ್ರೆ 6 ತಿಂಗಳು ಈ ದೇವಸ್ಥಾನ ಮುಚ್ಚಿದ್ರೂ ಸಹ ಒಳಗಡೆ ಹಚ್ಚಿರೋ ದೀಪ ಉರಿಯುತ್ತಲೇ ಇರುತ್ತದೆ. ಪಾಪ ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ. ಚಿಕ್ಕ ಇದ್ದಾಗ ಬಂದಿದೆ, ಇದೆಲ್ಲ ಏನು ಇರಲಿಲ್ಲ. ಇದೆಲ್ಲ ಮಂಜು. ನಾವು ಬಹಳ ಕಷ್ಟದಿಂದ ಬರ್ತಾ ಇದ್ವಿ ಅವಾಗ. ನಮ್ಮ ತಂದೆ ತಾಯಿ ಜೊತೆ ಬಂದಿದ್ದೆ ಅವಾಗ. ಇವಾಗ ಬಹಳ ಅನುಕೂಲ ಮಾಡಿದ್ದಾರೆ. ಇದು ಇಲ್ಲಿವರೆಗೂ ಕುದುರೆ ಬರೋದು ಅವಾಗ. ಕುದುರೆ ಆಮೇಲೆ ಒಂದು ಕತ್ತಿ ಕೊಟ್ಟರು ಅವರು. ಸುತ್ತಲೂ ಅಭಿವೃದ್ಧಿ ಆಗಿದೆ. ದೇವಸ್ಥಾನ ಹೆಂಗಿತ್ತು ಹಂಗೆ ಇದೆ. ಈ ದೇವಸ್ಥಾನ ಇದು ಜಗತ್ತಿಗೆ ಗೊತ್ತಾಗೋ ಮುಂಚೆ ಬರೋಬ್ಬರಿ 500 ವರ್ಷಗಳ ಕಾಲ ಹಿಮದೊಳಗೆ ಮುಚ್ಚಲ್ಪಟ್ಟಿತ್ತಂತೆ. ಆದರೂ ಈ ದೇವಸ್ಥಾನ ಕಟ್ಟಿದ ಸ್ಥಿತಿಯಲ್ಲೇ ಹೇಗಿತ್ತೋ ಈಗಲೂ ಹಾಗೆ ಇದೆ. ಇಂದಿರಾ ಗಾಂಧಿ ಇತ್ತು, ಇಂದಿರಾ ಗಾಂಧಿ ಸರ್ಕಾರ ಇತ್ತು. ಆವಾಗ ಅಮ್ಮನಿದ್ರು. ಅಮ್ಮ ನಮಗೆ ಇಲ್ಲಿ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಫ್ರೀಡಮ್ ಫೈಟರ್ ಇದ್ರು. ನಾವು ಇಲ್ಲಿ ಬರಬೇಕು ಅಂದಾಗ ಕೇದಾರ್ ಬದ್ರಿಗೆ ಅವಾಗ ಅವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ರು. ಇಂದಿರಾ ಗಾಂಧಿ ಅವರ ಮುಖಾಂತರವೇ ನೀವು ಬಂದಿದ್ದು, ನೀವು ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮನ ಜೊತೆ?
ಮೇಲೆ ಹೆಲಿಕಾಪ್ಟರ್ಲಿ ಇಂದಿರಾ ಗಾಂಧಿ ಬಂದು ಹೂವು ಹಾಕಿದಾಗ ಇದನ್ನೆಲ್ಲ ಓಪನ್ ಮಾಡ್ತಾರೆ. ನಮಗೋಸ್ಕರ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದಾರೆ ಇವರು. ನಾವು ಕೆಳಗಡೆ QR ಕೋಡ್ ಏನಿದೆ ಅದನ್ನ ಕೊಟ್ಟಿರ್ತಾರೆ, ಅದನ್ನ ಅವರು ರಿಜಿಸ್ಟ್ರೇಷನ್ ಮಾಡ್ಬೇಕಂತ. ಈ ತರ ಯಾವ ರೀತಿ ಇರುತ್ತೆ ಪ್ರೊಸೀಜರ್? ಆನ್ಲೈನ್ ಬುಕ್ಕಿಂಗ್ ಏನು ಮಾಡಿರ್ತೀವಿ ಅದರಲ್ಲೊಂದು QR ಕೋಡ್ ಇರುತ್ತೆ. ಆ QR ಕೋಡ್ ಸ್ಕ್ಯಾನ್ ಮಾಡ್ತಾರೆ, ಅದು ಆಟೋ ಜನ್ರೇಟ್ ಆಗುತ್ತೆ ಈ ರಿಸಿಪ್ಟ್. ಇದನ್ನು ಹೋಗಿ ಒಳಗಡೆ ಕೇದಾರ್ನಾಥ್ ಟೆಂಪಲಲ್ಲಿ ಕೊಟ್ಟರೆ ನಮಗೆ ಎಂಟ್ರಿ ಸಿಗುತ್ತೆ. ಹೆಲಿಪ್ಯಾಡಿಂದ ಒಂದು 100 ಮೀಟರ್ಸ್ ಎದುರುಗಡೆ ಒಂದು ಆರ್ಚ್ ಇದೆ. ಆರ್ಚ್ ಪಕ್ಕದಲ್ಲೇ ಅವ್ರದ್ದು ರಿಜಿಸ್ಟ್ರೇಷನ್ ವೆರಿಫಿಕೇಷನ್ ಸೆಂಟರ್ ಇದೆ. ಅಲ್ಲಿ ಹೋಗಿ ನಮ್ಮ ಈ ಯಾತ್ರಾ ರಿಜಿಸ್ಟ್ರೇಷನ್ ಫಾರ್ಮ್ ಕೊಟ್ಟರೆ ಅವರು ರಿಜಿಸ್ಟ್ರೇಷನ್ ಈ ಥರ ಒಂದು ಚೀಟಿ ಕೊಡ್ತಾರೆ. ಇವಾಗ ಸುಮ್ಮನೆ ಇದೆಲ್ಲ ಗೊತ್ತಿಲ್ಲದವರು ಬಂದು ಕ್ಯೂ ನಿಲ್ತಾರೆ, ಅಲ್ಲಿ ಈಗ ರಿಜಿಸ್ಟರ್ ಆಗಿಲ್ಲ ಅಂತ ಅವರು ಅವಾಗ ಏನು ಮಾಡ್ತಾರೆ? ಅವಾಗೇನಿಲ್ಲ ಅಂದರೆ ನಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಅವರಿಗೆ ಕೊಟ್ಟರೆ, ಅಥವಾ ನಾವು ಇಲ್ಲೇನೂ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಬೋದು. 5 ನಿಮಿಷದ ಕೆಲಸ, ಒಂದು 10-15 ಮಿನಿಟ್ಸ್ ಒಳಗೆ ರಿಜಿಸ್ಟ್ರೇಷನ್ ನಾವು ಇಲ್ಲೂ ಮಾಡ್ಬೋದು. ಇದು ಎಲ್ಲ ಚಾರ್ಧಾಮ್ ಯಾತ್ರೆ ಎಲ್ಲ ಕಡೆಗೂ ಇದಿದೆ ಕಂಪಲ್ಸರಿ. ಇದು ಮೇಜರ್ಲಿ ಯಾಕೆ ಮಾಡ್ತೀವಿ ಅಂತಂದರೆ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗೋದೆಲ್ಲ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಏನಾದರೂ ಇನ್ ಕೇಸ್ ಆ ಥರ ಏನೋ ಟ್ರಾಜಿಡಿ ಆದರೆ ಅವ್ರಿಗೊಂದು ಕೌಂಟ್ ಇರುತ್ತೆ, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಇಲ್ಲಿ ವಿಸಿಟ್ ಮಾಡಿದ್ದಾರೆ, ಸೊ ಯಾರ್ಯಾರು ಕೌಂಟ್ ಮಿಸ್ ಆಗಿದೆ. ಸೊ ಆ ಟ್ರ್ಯಾಕಿಂಗ್ಗೋಸ್ಕರ ಈ ಒಂದು ಫಾರ್ಮ್ನ ಮಾಡಿದ್ದಾರೆ. ತುಳುವರ್ ಸಿಕ್ಕಿದ್ರು, ನಂದು ತುಳುವರ್ ಸಿಕ್ಕಿದ್ದಾರೆ ಇಲ್ಲಿ, ತುಂಬಾ ಖುಷಿ ಆಯ್ತು. ನೋಡಿ, ಮಂಗಳೂರಿಂದ ಬಂದ್ರು, ನಮ್ಮನ್ನ ಗುರ್ತಿಡ್ದು ಕರೆದ್ರು, ಖುಷಿ ಆಗ್ತಿದೆ. ಸಾರ್ಥಕ, ಬದುಕು ಸಾರ್ಥಕ. ಎಷ್ಟು ವರ್ಷ ಅನ್ಕೊಂಡಿದ್ರಿ ಇಲ್ಲಿ ಬರ್ಬೇಕು? 5 years ಇಂದ ಕ್ಯಾನ್ಸಲ್ ಆಗಿತ್ತು. ನಮಗೆ ನಿಮ್ಮದೊಂದು ಸೆಲ್ಫಿ ಬೇಕು. ಶತಾಯ್ ಗತಾಯ್ ಹೋಗ್ಲೇಬೇಕು ಅಂತೇಳಿ ಬಂದ್ವಿ. ನಾವಿಬ್ರು 30 ವರ್ಷದ ಫ್ರೆಂಡ್. ಫ್ರೆಂಡ್ಶಿಪ್ ಉತ್ತರಾಖಂಡದ ಚಾರ್ಧಾಮ್ ಕ್ಷೇತ್ರದಲ್ಲಿ ಒಂದಾಗಿರೋ ಈ ಕೇದಾರನ ದರ್ಶನ ಪಡೆಯದೆ ಉಳಿದ 3 ಕ್ಷೇತ್ರಗಳ ದರ್ಶನ ಪಡೆದರೂ ಅದು ಅಪೂರ್ಣವೆಂದು ಹೇಳಲಾಗುತ್ತದೆ. ಎಷ್ಟು ದೂರದಲ್ಲಿದ್ದಾರೆ? ಆ ದೂರದ ಬೆಟ್ಟದಲ್ಲಿ ಕಾಣಿಸ್ತಿರೋದು ಏನು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು. ಹಾಗಾಗಿ ನಾವು ಆ ಉತ್ತರ ಹುಡುಕೋದಕ್ಕಾಗಿ ಅದರ ಸಮೀಪವೇ ಬಂದ್ವಿ. ಅಲ್ಲಿಗೆ ಬಂದಾಗ